ಹಾಯ್ ಫ್ರೆಂಡ್ಸ್, ನಿನ್ನೆ ಲಾಗು ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ರಾಜೀವ್ ಗಾಂಧಿ ಜೂ ಪಾರ್ಕಿಗೆ ಹೋಗಿದ್ವಿ. ಸ್ನೇಕ್ ಪಾರ್ಕಿಗೆ ಅಂತಲೇ ಎಕ್ಸ್ಪೆಷಲಿ ಇದನ್ನು ಹೇಳ್ತಾರೆ. ಇದಕ್ಕೆ ನಾವು ಹೋಗಬೇಕಂತ ಅಂದ್ಕೊಂಡ್ವಿ, ಆದರೆ ಲೇಟ್ ಆಗಿತ್ತು. ಯಾಕಂದರೆ ನಾವು ನಮ್ಮ ರಿಲೇಷನ್ ಅಂದರೆ ನಮ್ಮ ಪರಿಚಯದವ್ರ ಮನೆಯಲ್ಲಿ ಹೋಗಿ ಬರೋಷ್ಟ್ರಾಗೆ ಲೇಟ್ ಆಗಿಬಿಡ್ತು. ಅದಕ್ಕೆ ಟೈಮಿಂಗ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಹೋಗೋಕ್ಕೆ ನಮಗೆ ಲೇಟ್ ಆಗಿಬಿಡ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ, ತಿನ್ನಲಿಕ್ಕೆ ಹೊರಗಡೆ ಸ್ನ್ಯಾಕ್ಸ್ ಎಲ್ಲನೂ ಇಟ್ಕೊಂಡು ಕೂತಿದ್ರು. ಇದೇ ನೋಡಿ ಫ್ರೆಂಡ್ಸ್, ರಾಜೀವ್ ಗಾಂಧಿ ಸ್ನೇಕ್ ಪಾರ್ಕು. ನಾವು ಆದಷ್ಟು ಬೇಗ ಹೋಗಿ ಬರಬೇಕಂತ ಅಂದ್ಕೊಂಡಿದ್ವಿ, ಆದರೆ ನಮ್ಗೆ ಹೋಗೋದ್ರಾಗ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅದ್ರಾಗೆ ಟಿಕೆಟ್ ಖರೀದಿ ಮಾಡೋದ್ರಲ್ಲಿ ತುಂಬ ರಶ್ ಇಟ್ಬಿಟ್ಟಿತ್ತು. ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ, ಮನೆಗೆ ಹೋಗೋಮೇನೋ ಅಂತ ಅಂದ್ಕೊಂಡು ಇಲ್ಲಿ ತನಕ ಬಂದು ಹೋಗೋದು ಬೇಡ ಅಂತ ಹೇಳಿ ಅತ್ತೆ ಮತ್ತೆ ಹೋಗೋಮೋ ಅಂತ ಅನ್ಲಿಕ್ಕತ್ತಿದ್ರು. ಅದಕ್ಕೆ ಟಿಕೆಟ್ ತೊಗೋಬೇಕಂತ ತುಂಬ ಗರ್ದೆ ಇತ್ತು. ಅಲ್ಲಿ ಎಂಟ್ರಿ ಆಗೋ ಮಟ್ಟ ನಮಗೆ ಸಮಾಧಾನ ಇದ್ದಿದ್ದಿಲ್ಲ, ಟಿಕೆಟ್ ಸಿಗ್ತದೆ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸ್ಕ್ಯಾನರಿಂದ ಟಿಕೆಟು ತೊಗೋಬೋದು ಅಂತ ಗೊತ್ತಾಯಿತು. ಚಲೋ ಚಲೋ ಅದೇ ಟಿಕೆಟ್ ತೊಗೊಂಡು ಆಮೇಲೆ ಹೊಂಟ್ವಿ ಫ್ರೆಂಡ್ಸ್. ಸೌಜು ಅಳ್ತಾ ಇದ್ದ. ಇಲ್ಲೇ ಒಂದು ಗಾಡಿ ಇರುತ್ತೆ ಅಂತೆ, ಅದನ್ನು ಮೊದಲು ಹುಡುಕ್ತಾ ಇದ್ವಿ. ಅಂದರೆ ಈ ಝೂನಲ್ಲಿ ಅಡ್ಡಾಡಲಿಕ್ಕೆ ಗಾಡಿ ಇರ್ತದಂತೆ, ಅದಕ್ಕೂ ಟಿಕೆಟ್ ತೊಗೋಬೇಕಂತೆ. ಅದಕ್ಕೆ ಮೊದಲು ಟಿಕೆಟ್ ಮಟ್ಟ ಅದಕ್ಕೂ ಸಮಾಧಾನ ಆಗಲಿಲ್ಲ ನಮಗೆ. ಯಾಕಂದ್ರೆ ಸೌಜು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅದಕ್ಕೆ ಅದನ್ನು ಗಾಡಿ ಹುಡುಕೋದೇ ನಮಗೆ ಮೊದಲ ಪಾಯಿಂಟ್ ಆಗಿತ್ತು. ಇದೇ ನೋಡಿ ಫ್ರೆಂಡ್ಸ್, ಗಾಡಿಗಳು ವಿಚಾರಿಸ್ಲಿಕ್ಕೆ ಅಂತ ಸೌಜೋರ್ ಪಪ್ಪ ಹೋದರು. ಆದರೆ ಗಾಡಿ ಎಲ್ಲ ಫುಲ್ ಆಗಿಬಿಟ್ಟಿದ್ದು ಅಂತ ಹೇಳಿದರು. 1 hour ಆಗುತ್ತೆ ಇನ್ನೂ ನಮಗೆ ಸಿಗಬೇಕಂತಂದರೆ. ಗಾಡಿಗಳು ಫುಲ್ ಆಗಿಬಿಟ್ಟಿದ್ವಿ, ನಾವು ಕ್ಯೂನಲ್ಲಿ ಇಟ್ಟಿದ್ದೇವೆ ಅಂತ ಹೇಳ್ತಾ ಇದ್ರು ಅಲ್ಲಿ ಎಲ್ಲರೂ. ಇದೇ ನೋಡಿ ಫ್ರೆಂಡ್ಸ್, ಅಲ್ಲಿ ಗಾಡಿ ನಿಂತಿದ್ದಲ್ಲ, ಅದೇ ಗಾಡಿಗೆ ನಾವು ಕ್ಯೂ ಹಚ್ಚಿದ್ದೇವೆ. ಇನ್ನೂ 1 hour ಆಗುತ್ತೆ ಅಂತ. ಅಲ್ಲಿ ತನಕ ಏನು ಮಾಡಬೇಕಂತ ಹೇಳಿ ಗೊತ್ತಾಗಲಿಲ್ಲ ನಮಗೆ. ಸೌಜು ಜೊತೆ 1 hour ಹೇಗೆ ಸ್ಪೆಂಡ್ ಮಾಡಬೇಕು, ಯಾಕಂದರೆ ಅವ್ನಿಗೆ ನಿದ್ದೆ ಒಂದು ಬಂದಿತ್ತು. ಅಳ್ತಾ ಇದ್ದ, ಒಂದು ಸ್ವಲ್ಪ ಅವನು ಕಿರಿಕಿರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಇದೇ ನೋಡಿ ಎಷ್ಟು ಗ್ರೀನರಿ ಎಲ್ಲ ಇತ್ತು, ಅಲ್ಲಿ ನೋಡಲಿಕ್ಕೆ ಚಲೋ ಇತ್ತು. ಆಮೇಲೆ ಸೌಜು ನಾನು ಒಂದು ಸ್ವಲ್ಪ ಸೆಲ್ಫಿ ತಗೋಬೇಕಂತ ಹೇಳಿ ಸೆಲ್ಫಿ ತಗೊಳ್ಳಿಕತ್ತಿದ್ವಿ. ಅಲ್ಲೇ ಸ್ನೇಕ್ ಪಾರ್ಕಿಗೆ ಫಸ್ಟಿಗೆ ಸ್ನೇಕ್ ನೋಡ್ಕೊಂಬರೋಣ ಅಂತ ಹೇಳಿ ಸ್ನೇಕಿಗೆ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಸ್ನೇಕ್ ಇವೆ ಅಲ್ಲಿ. ಫುಲ್ ಹಂಚಿಕೆನೇ ಬಂತು ನಮಗೆ. ನೋಡಿ ಎಷ್ಟು ಸ್ನೇಕ್ಸ್ ಇವೆ, ನಿಮ್ಗೆ ಕಾಣ್ತಾ ಇದೆ ಇಲ್ಲ? ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ನನಗೆ ಜೀವಂತ ಇದೆಯೋ ಏನೋ ಫಸ್ಟಿಗೆ ಅನ್ನಿಸ್ತಾ ಗೊತ್ತಾಗ್ತಿದ್ದೇ ಇಲ್ಲ. ಆಮೇಲೆ ಅಲ್ಲೊಂದು ಪ್ರಾಣಿ ಇತ್ತು, ಅದನ್ನು ನೋಡಿ ಗಾಬರಿ ಆಯಿತು ನನಗಂತೂ. ಸಜ್ಜು ಕ್ರೊಕೊಡೈಲ್ ಮುಕೊಂಡು ಇಲ್ಲೇನೋದಲ್ಲ, ಸೀದಾ ಹಿಂಗೆ ಬಂದಿದ್ದು ಈಗ. ಸೌಜಿಂಗ್ ಬಾಟಲ್ ಒಟ್ಟು ಬೂವಾ ಅಂತ ಅನ್ಕೋತ ಕೂತ್ಬಿಡ್ತಾನೆ ಇವನು. ಆಮೇಲೆ 1 hour ಆಯಿತು ಫ್ರೆಂಡ್ಸ್. 1 hour ಆದಮೇಲೆ ನಮ್ಮದು ಪಾಳೆ ಬಂತು. ಆಮೇಲೆ ಪಾರ್ಕಿಗೆ ಹೋಗಬೇಕಂತ ಹೇಳಿ ಝೂಗೆಲ್ಲ ನಾವು ರೆಡಿ ಆದ್ವಿ. ಆಮೇಲೆ ಇದೇ ವ್ಯಾನಲ್ಲಿ ನಾವು ಕೂತ್ಕೊಂಡು ಆಮೇಲೆ ನಮ್ಮದು ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಗ್ರೀನರಿ ಇದೆ ನೋಡಿ. ಸೌಜು ಅವ್ರ ಅಜ್ಜಿ ಅಂತ ಕೂತಿದ್ದಾನೆ. ಅಂತೂ ಇಂತೂ ನಮ್ಮ 1 hour ಸ್ನೇಕ್ ಪಾರ್ಕ್ನಲ್ಲಿ ಹೇಗೆ ಹೋಯ್ತಾನೋ ಟೈಮ್ ಗೊತ್ತಾಗಲಿಲ್ಲ. ಸೌಜನ್ ಮೂಡ್ರು ಚೇಂಜ್ ಆಗಿಬಿಡ್ತು. ನೋಡಿ ಎಷ್ಟು ಗ್ರೀನರಿ ಇದೆ.
ಅಲ್ಲೆಲ್ಲ ಸ್ನೇಕ್ಸು ಎಲ್ಲ ಕ್ರೊಕೊಡೈಲ್ ಎಲ್ಲ ನೋಡೋದ್ರೊಳಗೆ ಅವ್ನ ಮೂಡೆಲ್ಲ ಹೋಗಿ ಮತ್ತೆ ಅವನು ಆ್ಯಕ್ಟಿವ್ ಆಗಿಬಿಟ್ಟ. ಇವಾಗ ನಾವು ಮುಂದ್ಗಡೆ ಯಾವುದಾದ್ರೂ ಪ್ರಾಣಿಗಳು ಏನೇನು ಸಿಗ್ತಾವಲ್ಲ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಅದನ್ನ ನೋಡಿಕೊಂಡು ಮತ್ತೆ ವ್ಯಾನನ್ನು ಹತ್ಕೋಬೇಕಂತೆ. ಇವಾಗ ಹೋಗ್ತಾ ಇದ್ವಿ. ಎಲ್ಲ ನೋಡಲಿಕ್ಕೆಲ್ಲ ಚಲೋ ಅನ್ನಿಸ್ತಾ ಇತ್ತಲ್ಲ, ಫುಲ್ ಗ್ರೀನರಿ ಇತ್ತಲ್ಲ, ಎಲ್ಲನೂ ಚಲೋ ಫೀಲ್ ಆಗ್ತಾ ಇತ್ತು. ಇವಾಗ ಬಂತು ಫ್ರೆಂಡ್ಸ್, ಇವಾಗ ಪ್ರಾಣಿಗಳಿರೋ ಸ್ಥಳ ಬಂತು. ಅದಕ್ಕೆ ನಿಲ್ಲಿಸಿದ್ದಾರೆ. ಅಲ್ಲಿ ನೋಡಿ ಡಿಯರ್ಸ್ ಇವೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ನೋಡು ಬಾಪು. ಸೌಜುನ ಅವ್ರ ಪಪ್ಪ ಕರ್ಕೊಂಬಂದರು ಅವ್ನು ತೋರಿಸ್ಲಿಕ್ಕೆ. ಇದು ಯಾವ ಪ್ರಾಣಿ ಅಂತ ನನಗೆ ಗೊತ್ತಾಗಲಿಲ್ಲ, ಸುಮ್ಮನೆ ನಾನು ಕ್ಯಾಪ್ಚರ್ ಮಾಡಿದೆ. ಅಲ್ಲಿ ಹೆಸರು ಬರೆದಿದ್ರು, ಬಟ್ ನಾನು ಅದನ್ನು ಅಷ್ಟು ಲಕ್ಷ ಕೊಡಲಿಲ್ಲ. ನಿಮ್ಗೆ ಯಾವ ಪ್ರಾಣಿ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಫಾಕ್ಸ್ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ವಿ. ಸೌಜುಂಗ್ ಮತ್ತೆ ಅವ್ನು ಮೂಡ್ ಆಫ್ ಆಗಿಬಿಡ್ತು. ಅವ್ನಿಗೆ ಯಾಕೋ ಬಿಸಿಲಿಗೆಲ್ಲ ಸುಸ್ತಾಗ್ತಾ ಇತ್ತು. ಅವ್ನಿಗೊಂದು ಸ್ವಲ್ಪ ಹಶುನೂ ಆಗಿತ್ತು. ಇಲ್ಲೇನೋ ಫಾಕ್ಸ್ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ವಿ. ಫಾಕ್ಸನ್ನ ನೋಡಿದಾದ್ಮೇಲೆ ನಾವು ಮತ್ತೆ ಅದೇನೋ ಯಾವುದೋ ಪ್ರಾಣಿ ಅಂತ ಹೇಳಿದರು, ಅದನ್ನು ಡಿಯರ್ ಟೈಪೇ ಇತ್ತು, ಅದನ್ನು ನೋಡಿದ್ವಿ ವಾಪಸ್ಸು. ಇಲ್ಲೆಲ್ಲ ಫುಲ್ ಜಾಳಿಗೆ ಎಲ್ಲ ಹಾಕಿಬಿಟ್ಟಿರ್ತಾರೆ ಫ್ರೆಂಡ್ಸ್. ಅವು ಎಲ್ಲಾದರೂ ಹೊರಗಡೆ ಬರಬಾರ್ದು ಅಂತ ಹೇಳಿ ಸೇಫ್ಟಿನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೀನರಿ ಇತ್ತು ಫುಲ್ಲು. ಆಮೇಲೆ ಇಲ್ಲಿ ನೋಡಲಿಕ್ಕೆ ಫಾಕ್ಸ್ಗಳನ್ನ ನೋಡಲಿಕ್ಕೆ ಅಂತ ಹೇಳಿ ಒಂದು ಹಟ್ ಟೈಪು ಕ್ರಿಯೇಟ್ ಮಾಡಿದ್ರು. ಅಲ್ಲಿ ನಿಂತ್ಕೊಂಡು ನೋಡ್ಬೋದಂತೆ ನಾವು ಅದನ್ನು ನೋಡ್ಲಿಕ್ಕಂತ ಹೋದ್ವಿ. ದೂರಿಂತ್ರನೇ ಕಾಣ್ತು ನಮಗೆ, ನಿಮಗೆ ತೋರಿಸ್ತೀನಿ. ಬಟ್ ನಿಮ್ಗೆ ಕಾಣ್ತದೆ ಇಲ್ಲೋ ಗೊತ್ತಿಲ್ಲ. ಇಲ್ಲೇ ಒಂದು ಫಾಕ್ಸ್ ಇತ್ತು, ಅದು ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ. ನೆಕ್ಸ್ಟ್ ನಾವು ಆನೆ ಇರುವಂಥ ಸ್ಥಳಕ್ಕೆ, ಎಲಿಫೆಂಟ್ ಇರುವಂಥ ಸ್ಥಳಕ್ಕೆ ಹೋದ್ವಿ. ಅಲ್ಲಿ ಬ್ಲ್ಯಾಕ್ ಟೈಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆನೆಗಳು ಇದ್ದುದು ನಿಮ್ಗೆ ಕಾಣಿಸ್ತಾ ಇಲ್ಲ. ಮುಂದ್ಗಡೆ ಹೋಗಿ ಝೂಮ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಇದ್ದಾವೆ ನೋಡಿ, ಆನೆ ಮೂವ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನೆಕ್ಸ್ಟು ಲಾಯನ್ ಇತ್ತು, ಅಲ್ಲಿ ಲಾಯನ್ ಕಡೆ ಹೋದ್ವಿ. ನನಗಂತೂ ಫುಲ್ ಗಾಬರಿ, ರಿಯಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ತುಂಬ ಕ್ರೌಡೂ ಇತ್ತು ಅಲ್ಲಿ ಇದು ಲಾಯನ್ ನೋಡಲಿಕ್ಕೆ. ಆದರೆ ನಮ್ಮದು ಬ್ಯಾಡ್ ಲಕ್ ಅಂದರೆ ಲಾಯನ್ ಆ ಕಡೆ ಮುಖ ಮಾಡಿ ಕೂತ್ಬಿಟ್ಟಿತ್ತು. ಈ ಕಡೆ ಹೊಳ್ತದೋ ಅಂತ ಹೇಳಿ ಎಷ್ಟೊತ್ತನ ನಾವು ವೇಟ್ ಮಾಡಿದ್ವಿ, ಬಟ್ ಅವ್ರು ಹೊಳ್ಳೇ ಇಲ್ಲ ಅದು. ಆಮೇಲೆ ಒಂದು ಸ್ವಲ್ಪ ಸೆಲ್ಫಿ ಅಂತೂ ತಗೊಂಡ್ವಿ ನಾವು ಅಲ್ಲಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ಲಾಯನ್ ಅಲ್ಲಿ ಕುಂತಿದೆ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಆ ಕಡೆ ಮುಖ ಮಾಡಿ ಕೂತಿದೆ, ಅದು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಎಲ್ಲ ತುಂಬೆಲ್ಲ ಕ್ರೌಡ್ ಎಲ್ಲ ಇತ್ತು. ಲಾಯನ್ ಅಂತಕ್ಕೆ ತುಂಬ ಇದನ್ನೇ ಇಲ್ಲಿದು ಮೇನ್ ಅಂದರೆ ನನಗೆ ಅನಿಸಿದ್ದು. ಲಾಯನ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಮುಂದ್ಗಡೆ ಹೊಂಟ್ವಿ ನಾವು. ಮುಂದಿನ ಯಾವ ಪ್ರಾಣಿ ಇದೇನೋ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು. ಸೌಜು ಯಾಕೋ ಅವನಿಗೆ ಮೂಡ್ ಖರಾಬ್ ಆಗಿಬಿಟ್ಟಿತ್ತು. ಬಿಸಿಲಿಗೆ ಎಲ್ಲ ಅಡ್ಡಾಡಿ ನೀರತ್ತು ಅಷ್ಟೇ ಕುಡಿಲಿಕ್ಕತ್ತಿದ್ದ, ಅವನೇನೋ ತಿಂತಾ ಇದ್ದಿದ್ದಿಲ್ಲ. ಆಮೇಲೆ ನೆಕ್ಸ್ಟು ಇಲ್ಲಿ ವೈಟ್ ಟೈಗರ್ ಕಾಣಿಸ್ತಾ ಇದೆಯಾ ನಿಮಗೆ? ತೋರಿಸ್ತೀನಿ ಫ್ರೆಂಡ್ಸ್, ವೈಟ್ ಟೈಗರ್ ಇದೆ ಅಲ್ಲಿ. ನೆಕ್ಸ್ಟು ಇಲ್ಲಿ ಯೆಲ್ಲೋ ಕಲರ್ ಟೈಗರೂ ಇತ್ತು, ಅದನ್ನು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಇವಾಗ ಇಲ್ಲಿದೆಯಲ್ಲ ಅದು ಯೆಲ್ಲೋ ಕಲರ್ ಟೈಗರು. ನೆಕ್ಸ್ಟ್ ನಾವು ಮುಂದ್ಗಡೆ ಹೋದ್ವಿ ಫ್ರೆಂಡ್ಸ್. ಅಲ್ಲಿ ಒಂದು ಚೀತಾ ಇದೆ ಅಂತೆ, ಅದನ್ನು ನೋಡಲಿಕ್ಕೂ ತುಂಬ ಕ್ಯೂರಿಯಾಸಿಟಿ ಇತ್ತು. ಇದು ನಮಗೆ ಅವಕ್ಕೆ ಭಾಳ ಡಿಸ್ಟೆನ್ಸ್ ಇಟ್ಟಿರ್ತಾರೆ, ಅದಕ್ಕೆ ನಿಮಗೆ ಅದೊಂದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇವೆ ನೋಡಿ ಫ್ರೆಂಡ್ಸ್. ಅಲ್ಲಿ ಚೀತಾ ಇದೆ, ನಾನು ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ, ನಿಮ್ಗೆ ಕಾಣ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇದು ಚೀತಾ ಫ್ರೆಂಡ್ಸ್. ಇಲ್ಲಿ ನೋಡಿ ಚೀತಾ ಅಂತ ಬರೆದಿದ್ದಾರೆ. ನಿಮ್ಗೆ ಯಾವಾಗಾದರೂ ಫ್ರೀ ಟೈಮಲ್ಲಿ ಹೋಗಬೇಕಂತ ಅನಿಸಿದ್ರೆ ಇದು ತುಂಬ ಎಂಜಾಯ್ ಮಾಡಲಿಕ್ಕೆ ಚಲೋ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕ್ಯೂರಿಯಾಸಿಟಿ ಅಂತ ತುಂಬಿದೆ ಪಾರ್ಕ್ನಲ್ಲಿ. ಆದರೆ ಒಂದೇ ಒಂದು ಕಂಡೀಷನ್ ಅಂತಂದರೆ, ಈಗ ನಾವು ಹೋಗಿದ್ಕೊಳ್ಳೆ ನಾವು ಪಟ್ನೆ ಸಿಗ್ತದೋ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ವ್ಯಾನು ಅಂದರೆ ನಡ್ಕೊತ ಹೋದ್ರೂ ಹೋಗ್ಬೋದು, ಆದರೆ ಬಿಸಿಲಿತ್ತು ಅಂದರೆ ನಮ್ಗೆ ಆಗಂಗಿಲ್ಲ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೋಗಬೇಕಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಎಕ್ಸಿಟು ಹೋಗ್ತಾ ಇದ್ವಿ. ಒಂದೇ ಗೇಟ್ನಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಇದೆ. ಆ ಕಡೆ ಸೈಡ್ ಎಂಟ್ರಿ ಆಗೋ
ಕಡೆ ಸೈಡ್ ಎಕ್ಸಿಟ್ ಇದೆ. ಮತ್ತು ಬೇರೆ ಕಡೆ ಅಂತ ಏನೋ ಹೋಗಬೇಡಿ. ನಿಮ್ಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ಈ ಥರ ಝೂನಲ್ಲಿ ಮಕ್ಕಳಿಗತೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಸಾಯಂಕಾಲ ನಾವು ಇಲ್ಲಿ ಅತಿಥಿ ಹೋಟೆಲ್ ಕಡೆ ನಮ್ಮ ಮನೆ ಇರೋ ಹಡಪ್ಸರದ್ನಲ್ಲ, ಅಲ್ಲಿ ಅತಿಥಿ ಹೋಟೆಲ್ ಕಡೆನೇ ಬಂದ್ವಿ. ಅಲ್ಲಿ ಕಾತ್ರಾಜ್ ಕಡೆ ಎಲ್ಲಾದರೂ ನಿಲ್ಲಿಸಿ ನಾವು ನಾಷ್ಟ ಅಥವಾ ಏನಾದರೂ ಸ್ನ್ಯಾಕ್ಸ್ ತೊಗೋಬೋದಾಗಿತ್ತು. ಬಟ್ ಅಲ್ಲಿ ನಮಗೆ ಟೇಸ್ಟ್ ಹೇಗಿರುತ್ತೆ ಏನೋ ಅಂತ ಡೌಟ್ಫುಲ್ ಆಯಿತು. ಇಲ್ಲಿ ಯಾವಾಗಲೂ ನಾವು ಫ್ಯಾಮ್ಲಿಯಿಂದ ಯಾವಾಗಲೂ ಇಲ್ಲೇ ಬರ್ತೇವೆ, ಇಲ್ಲಿ ತಿಂದರೆ ನಮಗೆ ಸಮಾಧಾನ ಇರುತ್ತೆ ಅಂತ ಹೇಳಿ ಬಂದಿದ್ವಿ. ಏನು ತೊಗೋಬೇಕಂತ ಆರ್ಡ್ರ್ ಅಂತ ಮಾಡ್ತಾಯಿದ್ವಿ. ನೆಕ್ಸ್ಟು ಸ್ನ್ಯಾಕ್ಸ್ ಒಂದು ಸ್ವಲ್ಪ ಸೌಜುಗೆ ದೋಸೆ ಇಷ್ಟ ಅಲ್ಲ, ಯಾವಾಗಲೂ ದೋಸೆ ಅಂತ ತೊಗೊಂಡ್ವಿ. ಹೋಟೆಲ್ ನೋಡಲಿಕ್ಕೆಲ್ಲ ಚೆನ್ನಾಗಿತ್ತು. ಆಮೇಲೆ ನಾವು ಹೋಟೆಲ್ನಿಂದ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ನಾವು ಹೋಗೋಷ್ಟ್ರೊಳಗೆ 7 ಆಗಿತ್ತು. ಬೆಳಗ್ಗೆ ನಾವು 10:30 11 ಬಿಟ್ಟಿದ್ವಿ. ಮನೆಗೆ ಬರೋಷ್ಟ್ರೊಳಗೆ 7:30 ಆಯಿತು. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ರೂಟೀನು. ಇಷ್ಟ ಆದರೆ ಲೈಕ್